ಹಾಯ್ ಎಲ್ಲರೂ ನಮಸ್ತೆ. ಇವತ್ತು ನೋಡ್ತಾ ಇದ್ದೀರಾ ಭಾರತ್ ಬೆಂಜ್ ವೆಹಿಕಲ್ ಆದಂತಹ 16 ವೀಲು 4832R. ಇಲ್ಲಿ ನೋಡ್ತಾ ಇದ್ದೀರಾ 4832R. 48 ಅಂದರೆ 48,000 GW ಬರುತ್ತೆ. 32 ಮೀನ್ಸ್ 320 ಹಾರ್ಸ್ ಪವರ್ ಬರುತ್ತೆ. ಇದು ನಿಮಗೆ ವೆಹಿಕಲ್ ಓವರ್ ಇಲ್ಲಿ ನೋಡಿದ್ರೆ ಓವರಲ್ ಆಗಿ ಇಂಡಿಯಾದಲ್ಲಿ ಚೆನ್ನೈಯಲ್ಲಿ ಪ್ರೊಡಕ್ಷನ್ ಆಗುತ್ತೆ ವೆಹಿಕಲ್ ನಿಮಗೆ ಭಾರತ್ ಬೆಂಜ್. ಇಲ್ಲಿ ನೋಡ್ತಾ ಇದ್ದೀರಾ ಲೋಗೋ ಭಾರತ್ ಪ್ಲಸ್ ಜರ್ಮನ್ ಎರಡು ಟೆಕ್ನಾಲಜಿ ಮರ್ಜ್ ಆಗಿ ಇಂಡಿಯಾದಲ್ಲಿ ಚೆನ್ನೈದಲ್ಲಿ ಪ್ರೊಡಕ್ಷನ್ ಆಗುತ್ತೆ ವೆಹಿಕಲ್ ಬಂದ್ಬಿಟ್ಟು. ಓವರಾಲ್ ಲೆಂತ್ ಬಂದ್ಬಿಟ್ಟು ನಿಮಗೆ 28 ಫೀಟ್ ಲೆಂತ್ ಬರುತ್ತೆ. ಪ್ಲಸ್ ವಿಡ್ತ್ ಬಂದ್ಬಿಟ್ಟು 7.8 mm ಬರುತ್ತೆ. 7.8 ಫೀಟ್ ಬರುತ್ತೆ ವಿಡ್ತ್ ಬಂದ್ಬಿಟ್ಟು ವೆಹಿಕಲ್ ವಿಡ್ತು. ಇಂಜಿನ್ ವೈಸ್ ನೋಡೋದಾದ್ರೆ 6.7 cc ಬರುತ್ತೆ. ಅದು ಡ್ಯಾನ್ಬರ್ ಡಿಸೈನ್ ಆಗಿರುತ್ತೆ ನಿಮಗೆ. ಅದೇ ರೀತಿ ನೀವು ನೋಡಿದ್ರೆ ಸಸ್ಪೆನ್ಷನ್ ಫ್ರಂಟ್ ಪ್ಯಾರಾಬೋಲಿಕ್ ಲೀಫ್ ಸಸ್ಪೆನ್ಷನ್ ಬರುತ್ತೆ ಫ್ರಂಟು. ಆಮೇಲೆ ನಿಮಗೆ ಡೀಸೆಲ್ ಟ್ಯಾಂಕ್ ನೋಡ್ಬೋದು. ಇದು ನಿಮಗೆ 380 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಮತ್ತೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ನಿಮಗೆ ಪ್ಯಾರಾಬೋಲಿಕ್ ಸಸ್ಪೆನ್ಷನ್ ಬರುತ್ತೆ. ನಿಮಗೆ ನಾರ್ಮಲ್ ಆಗಿ ಎರಡು ಸಸ್ಪೆನ್ಷನ್ ಇದೆ, ಬೋಯಿ ಸಸ್ಪೆನ್ಷನ್ ಪ್ಲಸ್ ಪ್ಯಾರಾಬೋಲಿಕ್. ಇದು ಬಂದ್ಬಿಟ್ಟು ನಿಮಗೆ ಪ್ಯಾರಾಬೋಲಿಕ್ 28 ಫೀಟ್ ಲೆಂತ್ ಬರುತ್ತಲ್ಲ, ಪ್ಯಾರಾಬೋಲಿಕ್ ಪ್ಲಸ್ ಬುಲ್ ಶಾಫ್ಟ್ ಸಸ್ಪೆನ್ಷನ್ ಬರುತ್ತೆ. ಅಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೆ ನಿಮಗೆ 28 ಫೀಟ್ ಲೆಂತ್ ಬರುತ್ತೆ. ವಿಡ್ತ್ ಬಂದ್ಬಿಟ್ಟು ಓವರಾಲ್ ವಿಡ್ತ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ನಿಮಗೆ ಅಪ್ ಟು 8 ಫೀಟ್ ವರೆಗೂ ನಿಮಗೆ ವಿಡ್ತ್ ಬರುತ್ತೆ ನಿಮಗೆ. ಪ್ಲಸ್ ಇದು ಬಾಡಿ ಬಂದ್ಬಿಟ್ಟು ಕಸ್ಟಮರೇ ಕಟ್ಸ್ಕೊಂಡಿರೋದು ನಾರ್ತ್ ಮೈಸೂರಲ್ಲಿ. ಅಡಿಷನಲ್ ಆಗಿ ಸ್ಟೆಪ್ನಿ ನಾರ್ಮಲ್ ಆಗಿ ನಿಮಗೆ ಕಂಪನಿ ಫಿಟೆಡ್ ಸ್ಟೆಪ್ನಿ ಬರುತ್ತೆ. ಇದು ನಾರ್ಮಲ್ ಲಿಫ್ಟ್ ಆಕ್ಸೆಲ್ ಬರುತ್ತೆ ನಿಮಗೆ, ಆಟೋಮೆಟಿಕ್ ಇರುತ್ತೆ. ಆಮೇಲೆ ನಿಮಗೆ ಗೇರ್ ಬಾಕ್ಸ್ ನೋಡೋದಾಗಿರಲಿ 9+1 ಗೇರ್ ಬಾಕ್ಸ್ ಬರುತ್ತೆ. ಮರ್ಸಿಡೀಸ್ ಬೆಂಜ್ G131 ಗೇರ್ ಬಾಕ್ಸ್ ಬರುತ್ತೆ ನಿಮಗೆ. ಸೆಟ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಬ್ಯಾಟ್ರಿ ಬಂದ್ಬಿಟ್ಟು 12 ವೋಲ್ಟೇಜ್ ಡಬಲ್ ಬ್ಯಾಟ್ರಿ 24 ವೋಲ್ಟೇಜ್ ಬ್ಯಾಟ್ರಿ ಬರುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಯಾಡ್ಲು ಇದೆ. ಯಾಡ್ಲು ನಿಮಗೆ ಟೋಟಲ್ ಆಗಿ 60 ಲೀಟರ್ ಕೆಪಾಸಿಟಿ ಬರುತ್ತೆ. ಯಾಡ್ಲು ನಿಮಗೆ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನೋಡ್ಬೋದು ನೀವು. ಸ್ಲೀಪರ್ ಕ್ಯಾಬಿನ್ ಬರುತ್ತೆ ನಿಮಗೆ, ಡಬಲ್ ಬಿಡ್ತು. ಹಿಂದ್ಗಡೆ ಕೋ ಡ್ರೈವರ್ ಸೀಟ್ ಮಲ್ಕೊಳಕಿರುತ್ತೆ ಬರುತ್ತೆ. ಅದೇ ರೀತಿ ಮತ್ತೆ ಕೋ ಡ್ರೈವರ್ ಸೀಟ್ ಡಬಲ್ ಸೀಟ್ ಬರುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಮುಂದೆ ಫ್ರಂಟ್ ಪೋರ್ಷನ್ ಬಂದ್ಬಿಟ್ಟು ನಿಮಗೆ ಏರೋಡೈನಮಿಕ್ ಕ್ಯಾಬಿನ್ ಬರುತ್ತೆ. ಪ್ಲಸ್ ಸನ್ ವಿಸರ್ ಇದೆ ಹೀಟ್. ಅದಾದ್ಮೇಲೆ ಕ್ಯಾಬಿನ್ ವೈಸ್ ನೋಡ್ಕೊಂಡ್ರೆ 7 ಲೇಯರ್ ಆಫ್ ಕ್ಯಾಬಿನ್ ಬರುತ್ತೆ ನಿಮಗೆ. ಹೀಟ್ ರೆಸಿಸ್ಟೆಂಟ್ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಒಳಗಡೆ ಏನಿದೆ ಬನ್ನಿ ನೋಡೋಣ ಬನ್ನಿ. ಒಳಗಡೆ ನೋಡೋದಾದ್ರೆ ನಿಮಗೆ ವಿತ್ AC ಬರುತ್ತೆ, ಪವರ್ ವಿಂಡೋ, ಡ್ರೈವರ್ ಸೀಟ್ ಏನಿರ್ತದೆ ಪುಷ್ ಅಪ್ ಸೀಟ್ ಬರುತ್ತೆ ನಿಮಗೆ. ಡೌನ್ ಆಗುತ್ತೆ. ಅದೇ ರೀತಿ ಇನ್ ಕೇಸ್ ನಿಮಗೆ ಅಪ್ ಬೇಕಂದ್ರೆ ಅಪ್ ಆಗುತ್ತೆ. ಇದರಿಂದ ನಿಮ್ಮ ಡ್ರೈವರ್ಗೆ ಸ್ಟ್ರೆಸ್ ಅನ್ನೋದು ಕಾಣೋದಿಲ್ಲ. ಇವನ್ 1 or 2 ಟ್ರಿಪ್ಸ್ ಎಕ್ಸ್ಟ್ರಾ ಹೊಡಿಬೋದು. ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟಬಲ್ ಮಾಡ್ಕೋಬೋದು. ಆಮೇಲೆ ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಆಗಲೇ ನೋಡ್ತಿದ್ದೀನಿ ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಯಾವಾಗಲೇ ನಿಮ್ಮ ಡ್ರೈವರ್ ಒಂದೇ ರೀತಿಯಲ್ಲಿ ಪೊಸಿಷನಲ್ಲಿ ಕುಂತ್ಕೊಂಡು ಓಡಿಸೋಕ್ಕೆ ಚಾನ್ಸ್ ಇಲ್ಲ. ಆ ಒಂದು ರೀಸನಿಂದ ಇದು ಅಡ್ವಾಂಟೇಜ್ ಇದೆ. ಅದೇ ರೀತಿ ಇಲ್ಲಿ ನೋಡ್ಬೋದು ಕ್ರೂಸ್ ಕಂಟ್ರೋಲ್ ಬಟನ್ ಇದೆ. ಕ್ರೂಸ್ ಕಂಟ್ರೋಲ್ ಬಟನ್ ಬರುತ್ತೆ. ಇನ್ ಕೇಸ್ ಇದು ಪ್ರೆಸ್ ಮಾಡಿದ್ರೆ ನಿಮ್ಮ ಡ್ರೈವರು ಹೈವೇ ಟು ಹೈವೇ ಹೋಗೋ ಮೂಮೆಂಟಲ್ಲಿ ಪ್ರೆಸ್ ಮಾಡಿದ್ರೆ 40 ಅಬೋ ಸ್ಪೀಡ್ ಹೋಗ್ಬೇಕಾದ್ರೆ ಇದು ಕಂಡೀಷನ್ ಅಪ್ಲೈ ಆಗುತ್ತೆ. ಪ್ರೆಸ್ ಮಾಡಿದ್ರೆ ನಿಮಗೆ ವಿತಿನ್ ಅಬೋ 40 ಕಿಲೋಮೀಟರ್ ಪ್ರೆಸ್ ಮಾಡಿ ಆಟೋಮೆಟಿಕ್ ಸ್ಪೀಡ್ ಅನ್ನೋದು ಲಾಕ್ ಆಗುತ್ತೆ. ಆಕ್ಸಿಲೇಟರ್ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು, ಸ್ಟ್ರೆಸ್ಲೆಸ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಡ್ರೈವರ್ ಸ್ಟೇಟ್ ಮಾನಿಟರಿಂಗ್. ಇದರಿಂದ ಏನು ಅಡ್ವಾಂಟೇಜ್ ಏನಿದ್ರೆ ನಿಮ್ಮ ಡ್ರೈವರ್ ಇನ್ ಕೇಸ್ ಮಲಗಿದ್ರೆ ಮೊಬೈಲ್ ನೋಡೋದಾಗಿರಲಿ ಆ ಥರ ಮಾಡಿದ್ರೆ ವಿತಿನ್ 5 ಸೆಕೆಂಡ್ ಒಳಗಡೆ ಅಲಾರ್ಮ್ ಬರುತ್ತೆ. ಇದರಿಂದ ಮೇಜರ್ ಆಕ್ಸಿಡೆಂಟ್ ಆಗೋದಿಲ್ಲ. ಅದೊಂದು ಅಡ್ವಾಂಟೇಜ್ ಫೀಚರ್ ಇದೆ. ಕಾಮನ್ ಆಗಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಪ್ಲಸ್ AC ಇದೆ, ಇಲ್ಲಿ ನೋಡ್ಕೋಬೋದು. AC ಇದೆ, ಆಮೇಲೆ ಪವರ್ ವಿಂಡೋ ಬರುತ್ತೆ ನಿಮಗೆ.
ಕಡೆ ಪವರ್ ಇಂಡ ನೋಡ್ಬೋದು. ಹಿಂದ್ಗಡೆ ಡ್ರೈವರ್ ಸೀಟು ಮಲ್ಕೊಳ್ಳೋಕ್ಕೆ ಸ್ಲೀಪರ್ ಬರ್ಕೊಟ್ಟಿದ್ದೀವಿ. ಬ್ಯಾಕ್ ಸೈಡು ಆರಾಮಾಗಿ ನಿಮ್ಗೆ ಡ್ರೈವರ್ ಅಪ್ ಟು ಲಾಂಗ್ ಟ್ರಿಪ್ ಹೋದ್ರೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಮಲ್ಕೊಳ್ಳೋಕ್ಕೆ ಸಪ್ರೇಟಾಗಿ ಬರ್ತೆ ಕೊಟ್ಟಿದ್ದೀವಿ. ಮತ್ತು 7 ಲೇಯರ್ ಆಫ್ ರೂಫ್ ಕೇಬಿನ್ ಬರುತ್ತೆ. ನಿಮಗೆ ಹೀಟ್ ಅಸಿಸ್ಟೆಂಟ್ ಕಂಟ್ರೋಲ್ ಮಾಡುತ್ತೆ. ಈವನ್ AC ಹಾಕೊಂಡ್ರು ನಿಮಗೆ ಮೈಲೇಜ್ ಅನ್ನೋದು 0.1 ನಿಮಗೆ ಡಿಫ್ರೆನ್ಸ್ ಬರೋದಿಲ್ಲ. ಏರು ಒಳಗಡೆ ಬರೋ ಚಾನ್ಸ್ ಇರೋದಿಲ್ಲ, ಏರ್ ಫ್ಲೋ ಆಗೋದಿಲ್ಲ. ಅದರಿಂದ ನಿಮಗೆ ಅಡ್ವಾಂಟೇಜ್, ಮೈಲೇಜ್ ಅಡ್ವಾಂಟೇಜ್. ಥ್ಯಾಂಕ್ ಯು.